ಅರಸೀಕೆರೆ ತಾಲೂಕಿನ ದುಮ್ಮೇನಹಳ್ಳಿಯ ಗ್ರಾಮ ಪಂಚಾಯಿತಿಯ ಅಮ್ಮನಕಟ್ಟೆಯ ಶ್ರೀ ಗಂಗಮಾಳಮ್ಮನ ದೇವಸ್ಥಾನದ ಹುಂಡಿ ಹಣವನ್ನ ಅರಸೀಕೆರೆ ವಿಧಾನಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ಹಾಗೂ ಜೆಡಿಎಸ್ ಮುಖಂಡ ಎನ್ಆರ್ ಸಂತೋಷ್ ಮನೆಗೆ ತಗೊಂಡು ಹೋಗಿದ್ದಾರೆ ಅಂತಕ್ಕಂಥ ಗಂಭೀರ ಆರೋಪವನ್ನ ಗ್ರಾಮಸ್ಥರು ಮಾಡ್ತಾ ಇರ್ತಕ್ಕಂಥದ್ದು. ಅರಸೀಕೆರೆ ತಾಲೂಕಿನ ದುಮ್ಮನಹಳ್ಳಿಯ ಗ್ರಾಮ ಪಂಚಾಯಿತಿಯ ಅಮ್ಮನಹಟ್ಟಿ ಅಂತಕ್ಕಂಥ ಗ್ರಾಮ, ಅಲ್ಲಿರ್ತಕ್ಕಂಥ ಗಂಗಮಾಳಮ್ಮನ ದೇವಿ ದೇವಸ್ಥಾನದ ಹುಂಡಿ ಹಣವನ್ನ ಗ್ರಾಮಸ್ಥರು ಯುಗಾದಿ ಹಬ್ಬ ಮಾಡಬೇಕು ಅಂತ ಇಟ್ಕೊಂಡಿದ್ವಿ. ಆದ್ರೆ ಈ ಹಣವನ್ನ ಎನ್ಆರ್ ಸಂತೋಷ್ ಕಡೆ ಅವರು ನಮ್ದು ಟ್ರಸ್ಟ್ ಇದೆ ಅಂತ ಹೇಳಿ ನಮ್ಮನ್ನ ನಂಬಿಸಿ ಏಕಾಏಕಿ ಹುಂಡಿ ಹಣವನ್ನ ಹೊಡೆದು ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅಂತಕ್ಕಂಥ ಆರೋಪವನ್ನ ಮಾಡ್ತಾ ಇದ್ದಾರೆ. 2025 ಸೆಪ್ಟೆಂಬರ್ 14ನೇ ತಾರೀಕು ಎನ್ಆರ್ ಸಂತೋಷ್ ದೇವಸ್ಥಾನದ 1,40,81,440 ರೂಪಾಯಿ ಹಣವನ್ನ ಏನೋ ಮಾಡ್ಬಿಡ್ತೀನಿ ಗ್ರಾಮಕ್ಕೆ ಅಂತ ಹೇಳಿ ನಮ್ಮನ್ನೆಲ್ಲ ನಂಬಿಸಿ ನಮ್ದು ಟ್ರಸ್ಟ್ ಇದೆ ಅಂತ ಹೇಳ್ಕೊಂಡು ಹಣ ತಗೊಂಡು ಹೋದ್ರೆ ಇವತ್ತರೆಗೂ ಕೂಡ ಬಂದಿಲ್ಲ, ವಾಪಸ್ ಕೊಟ್ಟಿಲ್ಲ ಅಂತೆಲ್ಲ ಏನೋ ಆರೋಪಗಳು ಮಾಡಿದ್ದಾರೆ. ಬಟ್ ನನಗನ್ಸದು ಎನ್ಆರ್ ಸಂತೋಷ್ ಬಂದ್ರು, ನಂದೊಂದು ಟ್ರಸ್ಟ್ ಇದೆ ಅಂತಾನೆ ಹೇಳಿದ್ರು. ಹೆಂಗ್ರಿ ಕೊಟ್ರಿ ದುಡ್ಡನ್ನ? ಹೆಂಗ್ ಕೊಟ್ಟು ಕಳ್ಸಿದ್ರಿ ದುಡ್ಡನ್ನ ಗ್ರಾಮಸ್ಥರು? ಏನೋ ಇದೆ ಇಲ್ಲಿ, ಬೇರೆ ಇದು ವಿಷಯ ಇದೆ ಇಲ್ಲಿ. ಕಾರಿಗೆ ದುಡ್ಡನ್ನ ಎಣಿಸಿ 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 ಕಾರಿಗೆ ದುಡ್ಡನ್ನ ತುಂಬಿ ಕಳಿಸಿದ್ದೀರಿ. ಹೆಂಗೆ, ಯಾಕೆ? ಇಡೀ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಮಾತಾಡ್ಕೊಂಡು ಆಗ್ತಾ ಇರ್ತಕ್ಕಂಥ ವಿಡಿಯೋಗಳು ಇದಾವೆ. ಈಗ ಈ ತರದ ಆರೋಪ ಮಾಡ್ತಾ ಇದ್ದಾರೆ. ನಾವು ಜಾತ್ರೆ ಮಾಡ್ಬೇಕು, ಹಬ್ಬ ಮಾಡ್ಬೇಕು, ನಮ್ ದುಡ್ಡು ನಮಗೆ ವಾಪಸ್ ಕೊಡಿ ಅಂತ ಹೇಳ್ತಿದ್ದಾರೆ. ನಿಮ್ ತಂದೆ, ನಿಮ್ ತಾತ ಯಾರು ಕೂಡ ಇಲ್ಲಿ ಈ ದೇವಸ್ಥಾನಕ್ಕೆ ಕಾಂಟ್ರಿಬ್ಯೂಟ್ ಮಾಡಿಲ್ಲ. ಹುಂಡಿಗೆ ನೀವು ಯಾವತ್ತು ಬಂದು 500 ರೂಪಾಯಿ ದುಡ್ಡು ಹಾಕಿಲ್ಲ. ನಮ್ ಹುಂಡಿ ಹಣ ನೀವ್ ಹೆಂಗ್ ಇಟ್ಕೊಳ್ತೀರಿ ಅಂತಕ್ಕಂಥ ಆಕ್ರೋಶಗಳನ್ನ ಹೊರ ಹಾಕಿದ್ದಾರೆ. ಬಟ್ ದಿಸ್ ಇಸ್ ಒನ್ ಸೈಡೆಡ್, ಐ ಥಿಂಕ್ ಒನ್ ಸೈಡೆಡ್ ಸ್ಟೋರಿ ಇದು. ಹೆಂಗೆ ಒಬ್ಬ ಮುಖಂಡ ಯಾರೋ ಬಂದು ನನ್ನ ಹತ್ರ ಟ್ರಸ್ಟ್ ಇದೆ ದುಡ್ಡು ಕೊಡು ಅಂದ ತಕ್ಷಣ ಕಣ್ಣು ಮುಚ್ಕೊಂಡು ಗ್ರಾಮಸ್ಥರೆಲ್ಲ ಕೊಡೋಕೆ ಹೆಂಗ್ ಸಾಧ್ಯ? ಏನೋ ಬೇರೆ ಇರುತ್ತೆ ಇಲ್ಲಿ. ನಾಳೆ ಗೊತ್ತಾಗುತ್ತೆ, ಹೊರಗಡೆ ಅವರು ಮಾತನಾಡಿ ಸ್ಪಷ್ಟನೆ ಕೊಡ್ಬೇಕಲ್ಲ, ಯಾಕೆ ಹಿಂಗಾಯ್ತು, ಏನಾಯ್ತು ಅಂತ. ಫೈನ್, ಒಟ್ಟಿನಲ್ಲಿ ಇವತ್ತಿನ ಮಟ್ಟಕ್ಕೆ ಆರೋಪ ಮಾಡಿದಾರಪ್ಪ. ಎನ್ಆರ್ ಸಂತೋಷ್ ನಮ್ಮ ಹುಂಡಿ ಹಣ ತಗೊಂಡೋಗಿ ಮನೇಲಿ ಇಟ್ಕೊಂಡವ್ರೆ, ಕಾರಲ್ಲಿ ತಗೊಂಡೋಗಿ ಅಂತ ಆರೋಪ ಮಾಡಿದ್ದಾರೆ. ಅವರ ಆರೋಪ ಏನು ಅನ್ನೋದನ್ನ ನೋಡಿ. ಗಂಗಮಾಳಮ್ಮ ದೇವಿಯ ಭಕ್ತರ ಗಮನಕ್ಕೆ, ಅದಲ್ಲದೆ ಅರಸೀಕೆರೆಯ ಮಹಾಜನತೆಯ ಗಮನಕ್ಕೆ, ನಾವು ಯುಗಾದಿ ಜಾತ್ರೆ ಹತ್ರ ಬಂತು, ಯುಗಾದಿ ಜಾತ್ರೆ ಮಾಡಬೇಕು ಅಂತ ಹೇಳಿ ಗ್ರಾಮಸ್ಥರೆಲ್ಲ ಹೊರಟಿರೋ ಅಂತ ಸಂದರ್ಭದಲ್ಲಿ ಎನ್ಆರ್ ಸಂತೋಷ್ ಕಡೆಯವರು ಒಂದು 4 ಜನ ಟ್ರಸ್ಟ್ ಇದೆ ನಮ್ದು ಅಂತ ಹೇಳಿ ಏಕಾಏಕಿ ಉಂಡಿ ಹೊಡೆಯುವಂಥ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ನೊಣವಿನಕೆರೆ ಸಂತೋಷ್ ಅವರು ಸೆಪ್ಟೆಂಬರ್ 14ರಲ್ಲಿ ದೇವಸ್ಥಾನದ ಉಂಡಿ ಹಣನ ತಗೊಂಡು ಹೋಗಿರ್ತಾರೆ. 1,48,81,440 ರೂಪಾಯಿ ಹಣನ ನೊಣವಿನಕೆರೆ ಸಂತೋಷ್ ಅವರು ದೇವಸ್ಥಾನದ ಉಂಡಿ ಹಣನ ತಗೊಂಡು ಹೋಗಿರ್ತಾರೆ. ನಮ್ಮನ್ನೆಲ್ಲ ನಂಬಿಸಿ ನಾವು ಏನೋ ಒಂದು ಮಾಡ್ಬಿಡೋಣ ಅಂತ ಹೇಳಿ ನಂಬಿಸಿ ಏಕಾಏಕಿ ಅವರು ತಗೊಂಡು ಹೋಗಿರ್ತಾರೆ. ಇವತ್ತವರೆಗೂ ಕೂಡ ಆ ದುಡ್ಡನ್ನ ತಗೊಂಬಂದು ಕೊಟ್ಟಿಲ್ಲ. ಎನ್ಆರ್ ಸಂತೋಷ್ ಅವ್ರಿಗೆ ನಾನು ನೇರ ಮಾತುಗಳನ್ನ ಹೇಳ್ತಾ ಇದ್ದೀನಿ. ತಾವು ಕಳ್ಳರಿಗೆಲ್ಲ ಸಪೋರ್ಟ್ ಮಾಡ್ಕೊಂಡು, ಉಂಡಿ ಕಳ್ಳರಿಗೆಲ್ಲ ಸಪೋರ್ಟ್ ಮಾಡ್ಕೊಂಡು, ನೀವು ಉಂಡಿ ದುಡ್ಡನ್ನ ಹೊಡೆಯೋಕ್ಕೋಸ್ಕರ ಇದನ್ನೆಲ್ಲ ಈ ಆಟ ಆಡ್ಕೊಂಡು ಬಂದ್ರೆ ನಾವೇನು ಬಿಡಲ್ಲ, ಯಾವುದೇ ಕಾರಣಕ್ಕೂ ಬಿಡಲ್ಲ. ನೀವು ಉಂಡಿ ಹೊಡೆಯಕ್ ಬಂದ್ರೆ ಮತ್ತೆ ನಾವು ಯಾವುದೇ ಕಾರಣಕ್ಕೂ ಬಿಡೋ ಪ್ರಶ್ನೆನೇ ಇಲ್ಲ. ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ತಾವೇನ್ ದೇವ್ರ ದುಡ್ಡು ತಗೊಂಡು ಹೋಗಿದ್ದೀರಾ ಅದನ್ನ ತಗೊಂಬಂದು ಇಟ್ರೆ ಒಳ್ಳೇದು, ನಿಮ್ಗೂ ಒಳ್ಳೇದು, ನಮಗೂ ಒಳ್ಳೇದು. ನೀವೇನೇ ಮಾಡಿದ್ರು ಕೂಡ ನಾವು ಯಾವುದೇ ಕಾರಣಕ್ಕೂ ಈ ವಿಚಾರದಲ್ಲಿ ಹಿಂದೆ ಸರಿಯ ಪ್ರಶ್ನೆನೇ ಇಲ್ಲ. ನೀವೇನು ಉಂಡಿ ದುಡ್ಡು ತಗೊಂಡು ಹೋಗಿದ್ದೀರಾ, ಸೆಪ್ಟೆಂಬರ್ ಆಯ್ತು, ಇಲ್ಲಿಗೆ 6 ತಿಂಗಳಾಯ್ತು. ನಾವು ತುಂಬಾ ತಾಳ್ಮೆಗಿಂದ ಇದೀವಿ. ನಾವು ನಿಮ್ ಬಗ್ಗೆ ಇಟ್ಟಿರೋ ವಿಶ್ವಾಸಕ್ಕೆ, ನಾವು ನಿಮ್ ಜೊತೆ ಇದ್ವಿ ಅನ್ನೋ ಕಾರಣಕ್ಕೆ ವಿಶ್ವಾಸಕ್ಕೆ ನಾವು ನಂಬಿಕೆ ಇಟ್ಟು ನಾವು ಇದುವರೆಗೂ ತಾಳ್ಮೆಗಿದ್ವಿ. ಈಗ ಹೇಳ್ತಾ ಇದೀವಿ, ನೀವು ಯಾವನ್ನೋ ಟ್ರಸ್ಟ್ ಅವನ್ನ ಒಂದಿಬ್ರು ಇದ್ ಮಾಡ್ಬಿಟ್ಟು ಎತ್ಕಳಿಸ್ಬಿಟ್ಟು ಉಂಡಿ ಓಡಿಸ್ತೀನಿ, ಮತ್ತೆ ನೀವು ಉಂಡಿಗೆ ಆ ಬಗ್ಗೆ ಆಲೋಚನೆ ಮಾಡ್ತಾ ಇದ್ರಿ. ಇದು ತುಂಬಾ ತಪ್ಪು. ನೀವ್ ಏನು ಉಂಡಿ ದುಡ್ಡು ತಗೊಂಡು ಹೋಗಿದೆ, ಎನ್ಆರ್ ಸಂತೋಷ್ ಅವ್ರನ್ನೇ ನಂಬಿಕೆ ಇಟ್ಟು ನಾವು ಇದು ಮಾಡಿತ್ತು. ಎನ್ಆರ್ ಸಂತೋಷೇ ಉಂಡಿ ದುಡ್ಡನ್ನ ಅವ್ರ ಮನೆಗೆ ತಗೊಂಡು ಹೋಗಿದ್ದಾರೆ. ಅವರು 1,48,81,440 ರೂಪಾಯಿ ನಾವು ಹಬ್ಬ ಮಾಡ್ಬೇಕಪ್ಪ, ತಗೊಂಬಂದ್ ಕೊಡು. 1,48,81,440 ರೂಪಾಯಿ ತಗೊಂಡು ಹೋಗಿದ್ಯಲ್ಲ, ಅದಕ್ಕೆ ಏನೇನ್ ಮಾಡಿದೆ ಅಂತ ನಮ್ಮ ಭಕ್ತರಿಗೆ ಮತ್ತೆ ಸಾರ್ವಜನಿಕರಿಗೆ ಲೆಕ್ಕ ಕೊಡು. ಈ ದುಡ್ಡು ನಿಮ್ದಲ್ಲ, ಅಥವಾ ನಿಮ್ಮ ಗೌರವಾನ್ವಿತ ನಿಮ್ಮ ತಂದೆಯವ್ರದ್ದು ಅಥವಾ ನಿಮ್ಮ ತಾತವ್ರದ್ದು ಶ್ರಮ ಇಲ್ಲ ಸ್ವಾಮಿ. ಈ ದುಡ್ಡಿಗೆ ನೀವು ಯಾವತ್ತು ಏನು ದೇವಸ್ಥಾನಕ್ಕೆ ಬಂದು